ಹಾಯ್ ಹಲೋ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬಲ್8 ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ನಿಮ್ಮ ಪ್ರೇಮಿಯ ಸಂದೇಶ, ಲವ್ ಮೆಸೇಜಸ್ ಏನಿದೆ, ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ನೋಡೋಣ. ನಿಮ್ಮ ಪ್ರೀತಿ ಪಾತ್ರದ ಹೆಸರನ್ನು 3 ಸಲ 1 ಸಲ ಆದರೂ ಹೇಳ್ಕೊಳ್ಳಿ. ಎಲ್ಲರ ಫೋಟೋ ಆದರೂ ನೋಡ್ತಾ ಈ ರೀಡಿಂಗ್ನ ನೋಡಿ, ಅವಾಗ ಮಾತ್ರ ನಿಮಗೆ ಈ ರೀಡಿಂಗು ರೆಸನೇಟ್ ಆಗುತ್ತೆ. ಬೇರೆ ಯಾವುದೇ ಯೋಚನೆ ಇಲ್ಲದಲೇ ಬರೀ ನಿಮ್ಮ ಪರ್ಸನ್ನ ಮಾತ್ರ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ರೀಡಿಂಗ್ನ ನೋಡಿ. ಯಾರಾದರೂ ನಿಮ್ಮ ಪ್ರೀತಿ ಪಾತ್ರರು ಬರ್ತಾರೆ ಅಂತ ಅಂದರೆ ಸ್ವಲ್ಪ ನಿಧಾನ ಆಗ್ಬೋದು. ಯೋಚನೆ ಮಾಡ್ತಿದ್ದಾರೆ ಅವರು, ನಾನು ಹೋಗ್ಬೇಕಾ ಬೇಡವಾ ಮತ್ತೆ ಅವ್ರ ಹತ್ರ ಅಂತ ಯೋಚನೆ ಮಾಡ್ತಿದ್ದಾರೆ. ಕೆಲವ್ರಿಗೆ ನಿಮ್ಮ ಮಧ್ಯೆ ಮಕ್ಕಳ ಇದ್ದರೆ, ಎಲ್ಲ ಪಾಪು ಆಗೋ ಸಿಚುವೇಶನ್ ಇದ್ದರೆ, ಆ ಪಾಪು ಇಂದ ನಿಮ್ಮ ಪರ್ಸನ್ ನಿಮ್ಮನ್ನ ಭೇಟಿ ಆಗ್ಬೋದು, ನಿಮ್ಮ ಹತ್ರ ಮತ್ತೆ ನಿಮ್ಮನ್ನ ಹುಡ್ಕೊಂಡು ಬರ್ಬೋದು. ಆದರೆ ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ, ಅವರು ಬರಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದಾರೆ. ಯೋಚನೆ ಮಾಡಿ ಬರ್ತಾರೆ. ನೀವು ಅಷ್ಟೇ, ಅವ್ರು ಬಂದಂಥ ಟೈಮಲ್ಲಿ ನೀವು ಅವ್ರಿಗೆ ಏನಂತಾರೆ, ಅವ್ರನ್ನ ಒಪ್ಕೋಬೇಕೋ ಬೇಡವೋ, ನನ್ನ ಲೈಫಲ್ಲಿ ಇವರು ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಆಮೇಲೆ ನೀವು ಡಿಸಿಷನ್ನ ತಗೊಳ್ಳಿ. ಯೋಚನೆ ಮಾಡ್ದಲೇ ಯಾವುದೇ ಕಾರಣಕ್ಕೂ ಡಿಸಿಷನ್ ತಗೋಬೇಡಿ. ಅವರು ನಿಮ್ಮ ಹತ್ರ ಬಂದರೆ ಒಂದೇ ವಿಷಯಕ್ಕೆ ಬರ್ತಾರೆ. ಪಾಪುವನ್ನು ನೀವು ಕನ್ಸೀವ್ ಆಗಿರೋ ಕಾರಣ ಅವರು ಮತ್ತೆ ನಿಮ್ಮ ಹತ್ರ ಬರ್ಬೋದು, ಇಲ್ಲ ಮಗು ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ನಿಮ್ಮ ಹತ್ರ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ನಿಮ್ಮ ಮೇಲಿನ ಯಾವುದೇ ಪ್ರೀತಿ ಆಗಲಿ, ಅಟ್ರಾಕ್ಷನ್ ಆಗಲಿ, ಅದು ಯಾವುದೇ ರೀತಿ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಅದನ್ನು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯೋಚನೆ ಮಾಡ್ದಲೇ ಯಾವುದೇ ನಿರ್ಧಾರನ ಮಾಡಬೇಡಿ. ಮತ್ತು ಕೆಲವು ಜನಗಳು ಕೂಡ ನಿಮ್ಮನ್ನು ಅದು ದೂರ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಿರ್ಬೋದು. ಮತ್ತು ಕೆಲವು ಜನಗಳು ಏನಾದರೂ ಮಾಡಿ ಇವ್ರನ್ನ ಸೇರಿಸ್ಬೇಕು ಅಂತ ಕೂಡ ಯೋಚನೆ ಮಾಡ್ತಿರ್ಬೋದು. ಆ ಜನಗಳು ಏನಂತಾರೆ ಅಂತ ಕೂಡ ನಿಮ್ಮ ಪಾರ್ಟ್ನರು ಯೋಚನೆ ಮಾಡ್ತಿದ್ದಾರೆ. ಆ ಜನಗಳು ಏನು ಅನ್ಬೋದು ನನ್ನ ಮತ್ತೆ ಇವಳ ಬಗ್ಗೆ ಜನಗಳಿಗೆ ಗೊತ್ತಾದರೆ ಅಂತ ಯೋಚನೆ ಮಾಡ್ತಿದ್ದಾರೆ. ಅವರು ನಿಮ್ಮ ಮನಸ್ಸಿನಲ್ಲಿ ಅವರಿದ್ದಾರಾ ಇಲ್ವಾ, ನಿಮ್ಮ ಮನಸ್ಸಲ್ಲಿ ಅವ್ರ ಜಾಗ ಇದೆಯೋ ಇಲ್ವೋ, ಅವ್ರ ಬಗ್ಗೆ ನೀವೇನು ಅಂದ್ಕೊಂಡಿದ್ದೀರಾ, ನನ್ನ ಬಗ್ಗೆ ಅವ್ರ ಮನಸ್ಸಲ್ಲಿ ಯಾವ ಭಾವನೆ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ. ಕೆಲವರು ನನ್ನನ್ನು ಮತ್ತೆ ಅವರು ಒಪ್ಕೊತಾರ ನಾನು ಹೋದರೆ, ಇಲ್ಲ ಯಾವ ರೀತಿ ಅದನ್ನು ತಗೊತಾರೆ, ನನ್ನನ್ನು ಯಾವ ರೀತಿ ಅವರು ತಗೋತಾರೆ ಅಂತ ಕೂಡ ಕೆಲವರು ಪಾರ್ಟ್ನರಲ್ಲಿ ಯೋಚನೆ ಮಾಡ್ತಿದ್ದಾರೆ. ಕೆಲವರಿಗೆ ಇಲ್ಲಿ ನಿಮ್ಮ ಪ್ರೀತಿಗೆ ಎಜುಕೇಷನ್ ಕೂಡ ಅಡ್ಡಿಯಾಗಿರ್ಬೋದು. ನಿಮ್ಮ ಎಜುಕೇಷನ್ ಕೂಡ ಯಾರೋ ಇಬ್ಬರು ಇಲ್ಲಿ ಸೋಲ್ಮೇಟ್ ಎನರ್ಜಿಲಿ ಕೂಡ ಇದ್ದಾರೆ, ಸೋಲ್ಮೇಟ್ ಇದ್ದಾರೆ. ಯಾರೋ ಒಬ್ಬರು ಜೋಡಿ, ಒಂದು ಜೋಡಿ ಇಲ್ಲಿ ಸೋಲ್ಮೇಟ್ ಜೋಡಿ ಕಾಣ್ತಿದೆ. ಮತ್ತು ಎಜುಕೇಷನ್ ಕೂಡ ನಿಮ್ಮ ಪ್ರೀತಿಗೆ ಪ್ರಾಬ್ಲಮ್ ಆಗ್ತಿರ್ಬೋದು. ಅದನ್ನು ನೀವು ಕೂತು ಮಾತಾಡಿ ಸಾಲ್ವ್ ಮಾಡ್ಕೊಂಡಿದ್ದಾದರೆ ಎಜುಕೇಷನ್ನು ಕೂಡ ಚೆನ್ನಾಗಾಗುತ್ತೆ, ನಿಮ್ಮ ಪ್ರೀತಿನೂ ಕೂಡ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಪ್ರೀತಿಗೋಸ್ಕರ ಎಜುಕೇಷನ್ ಬಿಡ್ತೀನಿ ಅಂತ ಅನ್ನೋದಾದರೆ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇದೆ. ಮೊದಲು ನಿಮ್ಮ ಎಜುಕೇಷನ್ ಕಡೆ ನೀವು ಗಮನ ಕೊಡಿ. ನೀವು ಎಜುಕೇಷನ್ ಕಡೆ ಗಮನ ಕೊಟ್ಟಿದ್ದೇ ಆದರೆ ನಿಮ್ಮ ಎಜುಕೇಷನ್ನು ನಿಮ್ಮ ಪ್ರೀತಿನ ನಿಮಗೆ ಮತ್ತೆ ತಂದು ಕೊಡುತ್ತೆ ಅಂತ ಬರ್ತಿದೆ. ಇಲ್ಲಿ ಯಾರಾದರೂ ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಿ ಬನ್ನಿ. ಅದರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಆಶೀರ್ವಾದ ಸಿಗುತ್ತೆ. ಮಹದೇಶ್ವರರು ಕೂಡ ನಿಮಗೆ ಆಶೀರ್ವಾದನ ಮಾಡ್ತಾರೆ. ಯಾರಿಗಾದರೂ ಸರ್ಪ ಕಾಣಿಸ್ಕೋಬೋದು, ದಯವಿಟ್ಟು ಕಾಣಿಸ್ತು ಅಂತ ಅದಕ್ಕೆ ತೊಂದರೆ ಕೊಡೋದಾಗಲಿ, ಅದನ್ನು ಸಾಯಿಸೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ಅದು ನಿಮಗೆ ಆಶೀರ್ವಾದ ಮಾಡೋದಕ್ಕಾದರೂ ಬಂದಿರ್ಬೋದು, ಇಲ್ಲ ನಿಮಗೆ ಏನಾದರೂ ಸೂಚನೆ ಕೊಡೋದಕ್ಕಾದರೂ ಬಂದಿರ್ಬೋದು. ಆ ರೀತಿ ಯೋಚನೆ ಮಾಡಿ ಅದರಿಂದ ನನಗೆ ಅಪಾಯ ಆಗುತ್ತೆ ಅಂತ ಅದನ್ನು ನೀವು ಸಾಯಿಸೋದಕ್ಕಾಗಲಿ, ಅದಕ್ಕೆ ತೊಂದರೆ ಮಾಡೋದಕ್ಕಾಗಲಿ ಹೋಗಬೇಡಿ. ಮತ್ತು ಇಲ್ಲಿ ಯಾರೋ ಸಿಂಗಲ್ಸ್ ಆಗ್ಬೋದು.
ಸಿಂಗಲ್ಸ್ ಅಂತ ಅಂದರೆ ಅವರ ಪ್ರೀತಿಯಿಂದ ನಾನು ಮೋಸ ಹೋಗಿದ್ದೀನಿ ಅಂತ ಅಂದ್ಕೊಂಡು ನೀವು ಸಿಂಗಲ್ ಆಗ್ಬೋದು. ಸಿಂಗಲ್ ಆಗಿ ಸಪ್ರೇಷನ್ಗೆ ಹೋಗ್ಬೋದು. ದಯವಿಟ್ಟು ಸಪ್ರೇಷನ್ಗೆ ಹೋಗಬೇಡಿ. ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಮತ್ತು ಮಕ್ಕಳ ಜೊತೆ ನೀವೆಲ್ಲಾದರೂ ಹೊರಗಡೆ ಹೋಗೋ ಚಾನ್ಸಸ್ ಇದೆ. ಆದರೆ ಮಕ್ಕಳ ಜೊತೆ ಹೊರಗಡೆ ಹೋದಾಗ ಮಕ್ಕಳ ಕಡೆ ಗಮನ ಇರಲಿ. ಮಕ್ಕಳ ಕಡೆ ಗಮನ ಕೊಡಿ. ಮತ್ತು ಹುಣ್ಣಿಮೆ ನಿಮ್ಮ ಪ್ರೀತಿಗಾಗಲಿ ನಿಮ್ಮ ಲವ್ ಲೈಫ್ಗಾಗಲಿ ಹುಣ್ಣಿಮೆ ಆದಮೇಲೆ ಯಾವುದಾದ್ರೂ ಒಂದು ಒಳ್ಳೆ ರೀತಿಯ ಚೇಂಜಸ್ ಬರ್ಬೋದು. ಹುಣ್ಣಿಮೆಯ ನಂತರ ನಿಮ್ಮ ಪ್ರೇಮ ಜೀವನದಲ್ಲಿ ಚೇಂಜಸ್ ಕಾಣ್ಬೋದು. ಆ ಚೇಂಜಸ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ನೀವು ಊಹೆ ಕೂಡ ಮಾಡಿರೋಲ್ಲ, ಆ ರೀತಿ ಚೇಂಜಸ್ ಬರುತ್ತೆ. ಅದರಿಂದ ಆದಷ್ಟು ಎಚ್ಚರಿಕೆಯಿಂದ ಇರಿ. ಮತ್ತು ನಿಮಗೆ ಇಲ್ಲಿ ನಿಮ್ಮ ಪ್ರೀತಿಗೆ ಸಹಾಯ ಮಾಡೋದಕ್ಕೆ ಕೂಡ ಕೆಲವೊಬ್ಬರು ಬರ್ತಾರೆ. ಅದನ್ನು ನೀವು ಅನಲೈಸ್ ಮಾಡಿ, ಯಾರು ಏನು ಅನ್ನೋದ್ರ ಬಗ್ಗೆ ಅನಲೈಸ್ ಮಾಡಿ. ಅದರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಬಂದಂಥ ಅವಕಾಶಗಳನ್ನ ಕಳ್ಕೊಳ್ಬೇಡಿ ಅಂತ ಕೂಡ ಹೇಳ್ತಿದೆ. ಅವರು ಕೂಡ ಅವಕಾಶಕ್ಕೋಸ್ಕರ ಕಾಯ್ತಿದ್ದಾರೆ. ನಿಮ್ಮ ಹತ್ರ ಬಂದು ಎಲ್ಲನೂ ಹೇಳಿ ಮತ್ತೆ ನಾನು ಸರಿ ಹೋಗಬೇಕು, ಸರಿ ಮಾಡ್ಕೋಬೇಕು ಅನ್ನೋ ಒಂದು ಅವಕಾಶ ಟೈಮ್ ಯಾವಾಗ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ, ಕಾಯ್ತಿದ್ದಾರೆ. ಆ ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಆ ಟೈಮ್ ಬಂದಾಗ ಅವರೇ ನಿಮ್ಮ ಹತ್ರ ಬಂದು ಎಲ್ಲನೂ ಹೇಳ್ಕೊಂಡು ಸರಿ ಹೋಗ್ತಾರೆ, ಸರಿ ಹೋಗುತ್ತೆ ಅಂತ ಬರ್ತಿದೆ. ಮಕ್ಕಳ ಬಗ್ಗೆ ಕೂಡ ಕೆಲವರು ಯೋಚನೆ ಮಾಡೋರಿದ್ದೀರಾ. ಮಕ್ಕಳ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡಬೇಡಿ. ಮಕ್ಕಳಾಗೇ ಇದ್ದಾರೆ. ನೀವು ಮಕ್ಕಳ ಜೊತೆ ಮಕ್ಕಳಾಗಿ ಇರಿ. ಆವಾಗ ನಿಮಗೆ ಯಾವುದೇ ರೀತಿ ನೀವು ಸಪ್ರೇಷನ್ಗಾಗಲಿ ಡಿಪ್ರೆಷನ್ಗಾಗಲಿ ಹೋಗದೇ ಇರೋ ರೀತಿ ಮನಸ್ಸು ಬದಲಾವಣೆ ಆಗುತ್ತೆ. ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆತಾಗ ನಿಮ್ಮ ಮನಸ್ಸಿಗೂ ನಿಮ್ಮ ಮೈಂಡಿಗೂ ರಿಲ್ಯಾಕ್ಸ್ ಸಿಗುತ್ತೆ. ಓಕೆ, ಇಲ್ಲಿ ವೃಷಭ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ. ಈ ರಾಶಿಯವರು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಇಲ್ಲಾಂದರೆ ನೀವು ನೋಡ್ತಿರೋರಾಗಿರ್ಬೋದು. 19ನೇ ತಾರೀಕು, 21ನೇ ತಾರೀಕು, 26ನೇ ತಾರೀಕು ಮತ್ತು 24ನೇ ತಾರೀಕು ಇಂಪಾರ್ಟೆಂಟ್ ದಿನ ಅಂತ ಅನಿಸುತ್ತೆ. ಆವತ್ತು ನಿಮಗೆ ಏನಾದರೂ ಸರ್ಪ್ರೈಸ್ ಸಿಗ್ಬೋದು, ಇಲ್ಲ ಆವತ್ತು ನೀವೆಲ್ಲಾದರೂ ಹೊರಗೆ ಹೋಗ್ಬೋದು, ಇಲ್ಲ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ ನಿಮಗೆ ಆವತ್ತಿನ ದಿನ ಇರ್ಬೋದು. ಆ ರೀತಿ ಅನ್ನಿಸ್ತಿದೆ. ಮತ್ತು ಯಾರಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಪಾರ್ಟ್ನರು ನಿಮಗೆ ಏನು ಗಿಫ್ಟ್ ತಂದು ಕೊಟ್ಟರೆ ನೀವು ಅವ್ರ ಜೊತೆ ಕಾಂಪ್ರೂವ್ ಆಗ್ತೀರಾ, ಚೆನ್ನಾಗಿ ಆಗ್ತೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಾನು ನನ್ನ ಪರ್ಸನ್ಗೆ ಯಾವುದನ್ನು ಗಿಫ್ಟಾಗಿ ಕೊಟ್ಟರೆ ಅವರು ನನ್ನ ಜೊತೆ ಚೆನ್ನಾಗಿರ್ತಾರೆ, ನನ್ನನ್ನು ಮಾತಾಡಿಸ್ತಾರೆ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಆದರೆ ಪ್ಲೀಸ್ ಇಲ್ಲಿ ಯಾರೂ ಕೂಡ ಒಂದು ಗಿಫ್ಟ್ಗಾಗಲಿ ಒಂದು ಹೇಳ್ತಾರಲ್ವ, ಅವ್ರು ಕೊಡುವಂಥ ಒಂದೇ ಒಂದು ಉಡುಗೊರೆಗೋಸ್ಕರ ನಿಮ್ಮನ್ನು ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಆ ಪರ್ಸನ್ ಕರೆಕ್ಟ್ ಅನಿಸಿದರೆ ಮಾತ್ರ ನೀವು ಅದಕ್ಕೆ ವ್ಯಾಲ್ಯೂ ಕೊಡಿ. ಒಂದು ಗಿಫ್ಟ್ಗೋಸ್ಕರ ನಿಮ್ಮ ತನನ ನೀವು ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದೆ. ಮತ್ತು ನಿಮ್ಮ ಪ್ರೀತಿ ಅವ್ರಿಗೆ ಯಾವ ರೀತಿ ಅನಿಸಿದೆ ಅಂದರೆ, ಏನೇ ಆದರೂ ಬಿಡಬಾರ್ದು. ಏನೇ ಆದರೂ ಈ ಪ್ರೀತಿ ನನಗೆ ಮಾತ್ರ ಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಅವರಿದ್ದಾರೆ. ಆ ರೀತಿ ಆಲೋಚನೆಯಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ರೆಸನೇಟ್ ಆಗಿರೋರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಥ್ಯಾಂಕ್ ಯು ಸೋ ಮಚ್. ಆಲ್ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್.